ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಳ್ರಿ, ಎಲ್ಲರದು ಹೊತ್ತು ಕೋಳಿ ನೋಡ್ರಿ ಯಾವ ರೀತಿ ಕೂಗಲಾಕತ್ತಾವು. ನಮ್ಮ ಸ್ನೇಹಲ ಕೋಳಿ ಬೆನ್ನು ಹತ್ತಾಳ್ರಿ. ಈಗ ನಮ್ಮ ಅಕ್ಕವ್ರ ಮನೆ ಮುಂದೆ ಬಂದಿದ್ದೀವಿ. ಇಲ್ಲಿ ಕೋಳಿಗಳು ಹೊಲದಾಗ ಮೇಲಕ್ಕೆ ಹೋಗ್ಯಾವು. ಬರ್ರಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಹೊಲದಾಗ ಮೇಲಕ್ಕೆ ಹೋಗ್ಯಾವ ಅಂತ ಹೇಳಿ. ನೋಡ್ರಿ, ಕೋಳಿ ಹಂಗೆ ಕೂಗಲತ್ತತ್ರಿ, ಕೇಳಿಸ್ಲತ್ತಿರ್ಬೇಕು. ಹೊಂಜೈತ್ರಿ ಇದ್ರೊಳಗೆ ಒಂದು 5 ಕೋಳಿ ಇದಾವು. ಜವಾರಿ ಕೋಳಿ ಅದ್ರೊಳಗೆ ಒಂದು ಹೊಂಜೈತ್ರಿ. ಅಷ್ಟು ಕೂಡಿ ಮೇಲಕ್ಕೆ ಹೊಲದಾಗ ಬಂದಾವು ನೋಡ್ರಿ. ಇಲ್ಲಿ ಅದಕ್ಕೆ ಇದು ಉದ್ದು ಹಾಕ್ಯಾರಿ. ಇಲ್ಲಿ ಉದ್ದ ಒಳಗೆ ಏನು ಮಾಡಾಕ್ತಾವೆ, ಮೇಯ್ಲತ್ತಾವು ಕೋಳಿ. ಡೈಲಿ ಇದೇ ರೀತಿ ಮೇಯ್ಲಕ್ಕೆ ಬಿಡ್ತಾರೆ. ಕೋಳಿ ಶಾಣೆ ಅದಾವು. ಒಳಗಿನ ಹುಳ ಅಷ್ಟ ಹಸ್ಕೊಂತಿರ್ತಾವ್ರಿ. ತಪ್ಪಲದು ಏನೂ ತಿನ್ನಂಗಿಲ್ಲ. ಹುಂಜು ನೋಡ್ರಿ ಯಾವ ರೀತಿ ಐತಿ. ಒಂದು ದೊಡ್ಡದಿದ್ದು ಮೇಲ್ಗಡೆ ಇದ್ದಿದ್ದು ಅದೇನೈತಿ ಅಲ್ರಿ, ರೆಕ್ಕೆ ಟೈಪ ಕೆಂಪಂಗಿ, ಅದು ಹುಂಜು ಐತ್ರಿ. ಆಮೇಲೆ ಉಳಿದಿದ್ದೆಲ್ಲ 4-5 ಕೋಳಿಗಳು ಅದಾವು. ಉದ್ದು ಹಾಕ್ಯಾರಿ. ಉದ್ದಿನ ಕಾಯಿ ಏನು ತಿನ್ನಂಗಿಲ್ಲ, ಬರೀ ಒಳಗಿಂದ ಹುಳ ಸಣ್ಣ ತಪ್ಪಲ ಅಷ್ಟು ತಿಂತಾವೆ ನೋಡ್ರಿ. ಈ ರೀತಿ ಹಾಯ್ಕೊಂಡು ಕೋಳಿಗಳು ಹಂಗೆ ಏನು ಮಾಡ್ಲಾಕತ್ತೈತ್ರಿ, ಹುಂಜ ಕೂಗಲಾಕತ್ತೈತಿ. ಹೇಳ್ರಿ ಎಲ್ಲರೂ, ನಿಮಗೂ ಮುಂಜಾನೆ ಆಗೈತಿ ಎಲ್ಲೋ ಟೈಮ ನೋಡ್ಲತ್ತೀರಿ ಯಾವ ರೀತಿ ಹುಂಜ ಅಂದ್ರೆ. ಹುಂಜ ಇದು ಟೈಮ್ ಕೂಗುತ್ತಿರ್ತೈತ್ರಿ. ರಾತ್ರಿ 12 1, ಆಮೇಲೆ 2 ತಾಸಿಗೊಮ್ಮೆ ಏನು ಮಾಡ್ತೈತ್ರಿ, ಇದೇ ರೀತಿ ಕೂಗುತ್ತಿರ್ತೈತ್ರಿ. ವೈರಿಗಳು ಯಾರಾದ್ರೂ ಬಂದಾವ ಅಂಥೇಳಿ ಆಮೇಲೆ ಅವಾಗ ಏನು ಮಾಡ್ತಿರ್ತಾವೆ, ಈ ರೀತಿ ಕಿವಿ ಕೊಟ್ಟು ಕೇಳ್ತಿರ್ತಾವ್ರಿ. ಏನ್ರಿ ನಾಯಿದು ಬೆಕ್ಕಿಂದು ಸಪ್ಪಳು ಬತ್ತಂದ್ರೆ ಓಡಿ ಮನೆಗೆ ಬರ್ತಾವೆ. ಭಾಳ ಹುಷಾರಿರ್ತಾವ್ರಿ ಕೋಳಿಗಳು. ಇದೇ ರೀತಿ ಹೊಲದಾಗ ಮೇಯ್ದ ಏನು ಮಾಡ್ತಾವ್ರಿ, ನಾವು ಮನೆ ಕಡೆ ಹೊಕ್ಕವ್ರಿ. ಇದು ಉದ್ದು ಐತಿ ನೋಡ್ರಿ, ತೋರಿಸ್ತೀನಿ ನಾನು ನಿಮ್ಗೆ. ಅಂದ್ರೆ ಉದ್ದನು ಯಾವ ರೀತಿ ಐತಿ ನೋಡ್ರಿ. ಉದ್ದಿನ ಎಲೆ ಆಗಲಿ, ಆಮೇಲೆ ಸಣ್ಣ ಕಾಯಿ ಆಗ್ಯಾವ. ಈಗ ಇದ್ರದ್ದು ಬಡ್ಡಿ ತೋರಿಸ್ತೀನಿ ನೋಡ್ರಿ. ಒಂದು ಬೀಜಕ್ಕೆ ಎಷ್ಟು ಕೌಲು ಹೊಡೆದೈತಿ ನೋಡ್ರಿ. ಇದಂದ್ರೆ ಎಷ್ಟು ಟಾಂಗಿ ಹೊಡೆದೈತಿ, ಪಾಡ್ಲು ಹೊಡೆದೈತಿ. ಒಂದು ಐತ್ರಿ ಬಾಡಿ ನೋಡ್ರಿ. 5-6 ಏನಾಗೈತ್ರಿ, ನಾವು ಹೊಡಿತೈತ್ರಿ. ಇದು 5-6 ಹೆಸರಾಗೈತಿ, ಪಾಡ್ಲು ಹೊಡೆದೈತಿ. ಆಲ್ರೆಡಿ ಇದಕ್ಕೆ ಕಾಯಿ ಆಗ್ಯಾವ ನೋಡ್ರಿ. ಈ ರೀತಿ ಮೇಲ್ಗಡೆ ಹೂ ಬಿಟ್ಟೈತ್ರಿ. ನೀವು ಉದ್ದಿನ ಬ್ಯಾಳೆ ಎಲ್ಲ ಇಡ್ಲ್ಯಾಗ ದೋಸ್ಯಾಗ ತಿಂತೀರಲ್ರಿ, ಉದ್ದಿನ ಬ್ಯಾಳೆ ಅದ್ರವ ಇವು ಕಾಯಿ ಈ ಟೈಪ್ ಇರ್ತಾವೆ ನೋಡ್ರಿ, ಗಿಡ್ಡ. ಆಮೇಲೆ ಇವು ಪೂರ್ತಿ ಎಷ್ಟು ತಿಂಗಳಿಗೆ ಬರ್ತಾವಪ್ಪ ಅಂದ್ರೆ, ಕಾಯಿ ಮೂಡೈತ್ರಿ. ಇದು ಮೇಲ್ಗಡೆ ಹೂ ಐತಿ. ಕಾಯಿ ಮೂಡಿ 1-2 ತಿಂಗಳೊಳಗೆ ಇಷ್ಟು ಕಾಯಿ ದಪ್ಪಕ್ಕವು. ಇದಕ್ಕೂ 4-5 ತಿಂಗಳು ಬೇಕ್ರಿ, ಇದು ಉದ್ದು ಹರಿಲಾಕ ಬರ್ಬೇಕಂದ್ರೆ. ಅಂದ್ರೆ ಉದ್ದಿಂದ ಈ ರೀತಿ ಇರ್ತೈತಿ ನೋಡ್ರಿ ಗಿಡ. ನೀವು ಉದ್ದಿನ ಬ್ಯಾಳೆ ತಿಂತೀರಿ, ಅದಕ್ಕೆ ಯಾರು ನೋಡಿರಂಗಿಲ್ಲ. ಈ ರೀತಿ ಗಿಡ ಇರ್ತೈತಿ, ನೋಡ್ಕೊಂಡು ಬಿಡ್ರಿ. ಇದು ಅಂದ್ರೆ ಹೆಸರಿನ ಟೈಪರಿ. ಹೆಸರು ಹೆಂಗೆ ಬಿತ್ತಿರ್ತೀವಲ್ರಿ ನಾವು, ಅದೇ ಟೈಪ್ ಬಳ್ಳಿ ಇರ್ತೈತ್ರಿ ಇದು ಸಣ್ಣ ಗಿಡ. ಆಮೇಲೆ 4-4.5 ತಿಂಗಳಿಗೆ ಹರಿಲಾಕ ಬರ್ತೈತಿ. ಆಮೇಲೆ ಇದ್ರದ್ದು ಕಾಯಿ ನೋಡ್ರಿ ಯಾವ್ಯಾವ ರೀತಿಯಾಗಿ ಅವನ್ನ ತೋರಿಸ್ತಾನೆ. ಹೂ ನೋಡ್ರಿ ಯಾವ ರೀತಿ ಅದಾವು ನೋಡ್ರಿ. ಆಮೇಲೆ ಇದು ಮೇಲ್ಗಡೆ ಎಲ್ಲ ಸಣ್ಣ ಹೂ ಅದಾವು, ಕೆಳಗಡೆ ಸಣ್ಣ ಏನಾಗ್ಯಾವ್ರಿ ಹೂನು ಕಾಯಿ. ಆಮೇಲೆ ಸಣ್ಣ ಕಾಯಿ ಆಗ್ಯಾವು. ಇದೇ ರೀತಿ ಎಲ್ಲ ಇನ್ನ ಗಿಡ ದೊಡ್ಡದು ಹಾಕೋತ ಹೋಗ್ತೈತ್ರಿ. ಮೇಲೆ ಚಿಕ್ಕೋತ ಮೇಲ್ಗಡೆ ಹೆಂಗೆ ಚಿಗಿತೈತ್ರಿ, ಹಂಗೆ ಹೂ ಬಿಡ್ತೈತಿ. ಆಮೇಲೆ ಹಂಗೆ ಕಾಯಿ ಹಾಕೋತ ಹೋಗ್ತೈತ್ರಿ. 4-4.25 ತಿಂಗಳಿಗೆ ಏನು ಆಕೈತ್ರಿ, ಇದು ಹರಿಲಾಕ ಬರ್ತೈತ್ರಿ. ಬೆರ್ಸು ಆದ್ಬೇಕ ತೋರಿಸಿ ನಾ ಒಳಗೊಂದೊಂದು ಕಾಯಿ ಬೆರ್ಸು ಆಗ್ಯಾವ್ರಿ ಈಗ ಫ್ರೆಂಡ್ಸ್. ಇಲ್ಲಿ ಅದ್ರ ಕಾಯಿ ಸೇಮ್ ಟು ಸೇಮ್ ಹೆಸರಿನ ಕಾಳು ಟೈಪನ್ ಇರ್ತಾವೆ. ಹೆಸರು ಕಾಳು ಹಸಿರು ಇರ್ತಾವೆ. ಉದ್ದಿನಕಾಯಿ ಕರ್ರಗೆ ಹಾಕವ್ರಿ. ಒಣಗಿದ ಒಳಗೆ ಪೂರ್ತಿ ಕರಿವು. ಕಾಳು ಒಳಗೆ ಏನಿರ್ತಾವೆ, ಕಪ್ಪು ಇರ್ತಾವೆ. ಹೆಸರಿನ ಕಾಳು ಏನಾಗಿರ್ತಾವೆ, ಒಳಗೆ ಹಸಿರು ಇರ್ತಾವೆ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಉದ್ದಿನಕಾಯಿ ಯಾವ ರೀತಿ ಇರ್ತಾವೆ ಅಂಥೇಳಿ. ಇಲ್ಲೇ ನೋಡು ಒಂದು ದಾರಿ ಬಿಟ್ಟಾರು ಮೇವು ಅದು ಮಾಡ್ಕೊಂಡು ಹೋಗ್ಲಕ್ಕ. ಒಳಗಡೆ ಇದ್ರೊಳಗಿನ ಕಸ ಅದು ಕಿತ್ತು ಹಾದು ಹೋಗ್ಲಕ್ಕ ಈ ರೀತಿ ಹಾದೈತಿ ನೋಡ್ರಿ. ನಡುನ 2 ಭಾಗ, ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಉದ್ದೈತಿ. ಒಳಗಡೆ ಒಂದು ಸ್ವಲ್ಪ ಸಣ್ಣ ಹನಿ ಹತ್ತೈತಿ. ಅದಕ್ಕೆ ಕಸ ಭಾಳ ಆಗೈತ್ರಿ. ಅದು ಚಟ್ಮಳಿ ಹತ್ತಾನ ಉದ್ದಿನೊಳಗೆ ಕಸ ಕಿತ್ತು ಹಾಕ್ತಾರೆ ಅವ್ರು ಹಿಂದಿನ ದನಗಳಿಗೆ, ಆಡುಗಳಿಗೆ. ಇದು ನೋಡ್ರಿ ಕಾಯಿ ಈ ರೀತಿ ಬಿರ್ಸಾಗ್ಯಾವ್ರಿಗೆ. ಗಿಡ್ಡ ಇರ್ತಾವೆ ಕಾಯಿ. ಹೆಸರಿನ ಕಾಯಿ ಉದ್ದಿರ್ತಾವೆ. ಹೆಸರದು ಅಂದ್ರೆ ಹೆಸ್ರು ಕಾಳಿಂದ ಇದ್ರದ್ದು ಕಾಯಿ ಏನಿರ್ತಾವೆ ಗಿಡ್ಡ ಇರ್ತಾವೆ. ಆಮೇಲೆ ತಿನ್ನಾಗ ಇವು ಕೈ ಹತ್ತದಂಗೆ ಹಾಕವ್ರಿ. ಆಮೇಲೆ ಬ್ಯಾಳೆ ಇದ್ರದ್ದು ನಾವು ಒಡೆದು ಏನು ಮಾಡ್ತೀವಿ ರೀ, ದ್ವಾಸೆ ಇಡ್ಲಿ ಪಡ್ಡು ಅದು ಮಾಡ್ತಿರ್ತೀವಿ. ಈಗ ನೋಡ್ರಿ ಕಾಯಿ ಒಡೆದು ತೋರಿಸ್ತಾನೆ ಒಳಗೆ ಯಾವ ರೀತಿ ಅದಾವೆ ಅಂಥೇಳಿ. ಈಗ ಸೇಮ್ ಟು ಸೇಮ್ ಹೆಸರು ಕಾಳು ಟೈಪನ್ನು ಇರ್ತಾವ್ರಿ ಇವು. ಕಲರ ಈಗ ಇದ್ರದ್ದು ಏನೂ ಚೇಂಜ್ ಆಗಿರಂಗಿಲ್ಲ. ಬಿರ್ಸು ಹೆಂಗೆ ಬಿರ್ಸು ಹಾಕಲ್ರಿ ಹಂಗೆ ಮ್ಯಾಗ ಕಾಯಿ ಕಲರ್ನು ಕರ್ರ ಕಪ್ಪು ಆಕೈತ್ರಿ. ಪೂರ್ತಿ ಕರಿವು ಇರ್ತಾವೆ ಕಾಯಿ. ಒಳಗೆ ಕಾಳು ಏನಾಗಿರ್ತಾವೆ ಕರಿವು ಇರ್ತಾವ್ರಿ. ಬ್ಯಾಳೆ ಹೊಡೆದ್ಬೇಕ ಬ್ಯಾಳೆ ಏನು ಹಾಕವ್ರಿ, ಬಿಳಿ ಹೊಂಡ್ತಾವೆ ನೋಡ್ರಿ. ಸೇಮ್ ಟು ಸೇಮ್ ಈಗ ನೋಡಿದ್ರೆ ಹೆಸ್ರು ಕಾಳನ್ನ ನಿಮಗೆ ಗೊತ್ತನೇ ಆಗೋದಿಲ್ಲ. ಇವೇನು ಹೆಸ್ರು ಕಾಳು ಅದಾವು ಉದ್ದಿನ ಕಾಳು ಅದಾವ ಅನ್ನೋದು ತಿಂದು ನೋಡಿದಾಗ ಗೊತ್ತಾಕೈತ್ರಿ. ಉದ್ದಿನ ಕಾಳು ಏನು ಹಾಕಿರ್ತಾವೆ ಒಂದು ಸ್ವಲ್ಪ ಕಹಿ ಮೂಡಿ ಮ್ಯಾಗ ಹತ್ತಾವು. ಆಮೇಲೆ ಹೆಸ್ರು ಕಾಳಿಂದ ಹತ್ತಾವ್ರಿ, ಕಹಿ ಹತ್ತಂಗಿಲ್ಲ ಅವು. ಇದ್ರದ್ದು ಉದ್ದಿಂದು ಭಾಳ ಸಾಂಬಾರಾಗಲಿ ಭಾಳ ಟೇಸ್ಟ್ ಆಕೈತ್ರಿ. ಸ್ವಲ್ಪ ಹಾಕಿ ಮಾಡಬೇಕು, ಇಲ್ಲಿಲ್ಲ ಅಂದ್ರೆ ಭಾಳ ಇದ್ರೊಳಗೆ ಜಿಗಟ. ಆಮೇಲೆ ಉದ್ದಿನ ವಡೆ ಆಗಲಿ ಜಿಗಟ್ ಇರ್ತಾವೆ. ನೀವು ನೋಡಿರ್ತೀರಿ ಯಾವ ರೀತಿ ಜಿಗಟ್ ಇರ್ತಾವೆ ದೋಸೆ ಇಡ್ಲಿ ಹಾಕೋ ಮುಂದಾಗ. ಆಮೇಲೆ ಒಂದು ಸ್ವಲ್ಪ ಕಹಿ ಇದ್ರೊಳಗೆ ಏನು ಇರ್ತೈತ್ರಿ, ಜಾಸ್ತಿ ಇರ್ತೈತ್ರಿ. ಉದ್ದಿನ ಬೇಳೆ ಉಂಡೆ, ಹೆಸರು ಬೇಳೆ ಉಂಡೆ ಭಾಳ ಟೇಸ್ಟ್ ಹತ್ತಾವ್ರಿ ತಿನ್ಲಾಕ ಮಾಡ್ಕೊಂಡು ತಿಂದ್ರೆ. ಇದು ನೋಡ್ರಿ ಕುಂದ ಕುಕ್ಕುಡಿ ತಾಪ್ಲೆ ಅಂತೇಳಿ ಕರಿತೀವಿ ರೀ. ಈ ಗಿಡದ ತಾಪ್ಲೆ ಈ ಸಸ್ಯ ಭಾಳ ಉಪಯೋಗ ಬರ್ತೈತಿ ನೋಡ್ರಿ. ದನಗಳು ಇದ್ದಾರ ಮನ್ಯಾಗ
ದನಗಳು ಯಾರ್ಯಾರ ಮನ್ಯಾಗ ಅದಾವು ನಿಮ್ಮ ದನಗಳಿಗೆ ಕುಂದ ಕುಕ್ಕಡಿ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬಂದಿರ್ತೈತ್ರಲ್ಲ ಈ ತಪ್ಪಲ ಅರದ ಏನು ಮಾಡೋದ್ರಿ ಇದ್ರೊಳಗೆ ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಏನು ಮಾಡೋದ್ರಿ ಕಣ್ಣಾಗ ಮುಗನ್ಯಾಗ ಹಿಂಡುದ್ರಿ ನ್ಯಾಲ್ಗಿ ಮೇಲೆ ಹಚ್ಚಿ ಇದ್ರ ತಪ್ಪಲ ಗಸ ಗಸ ಏನು ಮಾಡೋದ್ರಿ ಉಪ್ಪದು ಹಚ್ಚಿ ತಿಕ್ಕುದು ಆ ದನಗಳಿಗೆ ಏನು ಅಂದ್ರೆ ಲೋಳ್ ಸೋರ್ತಿರ್ತೈತ್ರಲ್ಲ ಬಾಯಾಗ ಜ್ವರ ಅದು ಬಂದದ ಏನಾಕೈತ್ರಿ ಜಲ್ದಿನ ಕಡಿಮೆ ಆಕೈತಿ ತಪ್ಪಲ ಇದ್ರ ತಪ್ಪಲ ರಸ ಕುಡಿಸೋದ್ರಿಂದ ಹಚ್ಚೋದ್ರಿಂದ ಕಣ್ಣಾಗ ಮುಗನ್ಯಾಗ ಹಾಕೋದ್ರಿಂದ ಅದಕ್ಕೆ ನೋಡ್ರಿ ನಿಮ್ಮ ಮನ್ಯಾಗೂ ಯಾರಿಗಾದ್ರೂ ದನಗಳಿದ್ದು ಅಂದ್ರೆ ಇದು ಭಾಳ ಆಯುರ್ವೇದಿಕ್ ಔಷಧ ಐತಿ ನೋಡ್ರಿ ಭಾಳ ಚಲೋ ಐತ್ರಿ ತಪ್ಪಲ ನಮ್ಮ ಅಕ್ಕವ್ರ ಪ್ರತಿಯೊಂದಕ್ಕೆಲ್ಲ ಇದಕ್ಕೆ ಕುಂದ ಕುಕ್ಕಡಿ ಕಾಲು ಬ್ಯಾನಿ ಬಾಯಿ ಬ್ಯಾನಿ ದನಗಳಿಗೆ ಬಾಯಾಗ ಲೋಳೆದು ಬರ್ತಿತ್ತಂದ್ರೆ ಏನು ಮಾಡ್ತಾರೆ ರೀ ಕಾಲದು ಬ್ಯಾನಿ ಆಗಿರ್ತಾವ್ರಲ್ಲೇ ಆಮೇಲೆ ನ್ಯಾಲ್ಗಿ ಮೇಲೆ ಮುಳು ಬಂದಿರ್ತಾವ್ರಿ ಬಾಯಾಗಿನ ಜೋಲ್ ಸೋರ್ತಿರ್ತೈತಿ ಅವು ಮೇವು ಎಲ್ಲ ಬಿಟ್ಟಿರ್ತಾವೆ ಅವಾಗ ಈ ತಪ್ಪಲ ಹಚ್ಚಿ ಏನು ಮಾಡೋದ್ರಿ ತಿಕ್ಕುದು ಉದ್ದ ನೋಡ್ರಿ ಎಷ್ಟು ಬಿಳಿ ಐತ್ರಿ ಉದ್ದ ಆಲ್ರೆಡಿ ಉದ್ದು ಬಿತ್ತಿದನ ಒಂದು 1.5 ತಿಂಗಳಾಯ್ತು ಉದ್ದು ನೋಡ್ರಿ ಎಷ್ಟು ಚಂದ ಕುಣಿಲಾಗ್ತೈತಿ ನಾನು ಅಲ್ಲತೈತಿ ಆ ಕಡೆ ನಮ್ಮ ಸ್ನೇಹ ಎಲ್ಲ ಶೂಟಿಂಗ್ ಮಾಡ್ಲಾಕ್ತಾಳ್ರಿ ಆಕಿನೂ ಏನು ಹೋಗ್ತಾಳಲ್ಲಿ ಅವ್ರದ್ದೊಂದು ಆ ಕಡೆ ಹಿಂದೆ ಶೂಟಿಂಗ್ ನಡೆದೈತಿ ಇಬ್ಬರದು ಅಕ್ಕ ತಂಗಿಯಾರ್ದು ಈ ಕಡೆ ಹಿಂದೆ ಹಂಗೆ ಎಲ್ಲ ನಾನು ಈ ಕಡೆ ಏನು ಮಾಡತ್ತೀನಿ ರೀ ಉದ್ದಿಂದ ಈ ರೀತಿ ಬೆಳೆದ ವಿಡಿಯೋ ಮಾಡಿ ನೋಡ್ರಿ ಇವತ್ತು ಹೆಂಗೆ ಅನ್ನಿಸ್ತಂತ ಹೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ ನಮ್ಮ ಅಕ್ಕಗಳು ಎಲ್ಲ ಉದ್ದು ಹಾಕ್ಯಾರಿ ಸಜ್ಜಿ ಹಾಕ್ಯಾರು ಗೊಂಜಾಳ ಹಾಕ್ಯಾರು ಎಲ್ಲ ಚಲೋ ಅದಾವ್ರಿ ಬೆಳೆಗಳ ಭಾರಿ ಎಲ್ಲ ಅವರು ಈಗ ಕಾಯಿ ಆಲ್ರೆಡಿ ಹತ್ಯಾವ್ರಿ ಉದ್ದಾಗಲಿ ಹೆಸರಾಗಲಿ ಆಮೇಲೆ ಗೊಂಜಾಳ ರೀ ನಾಟಿ ಅವು ಗೊಂಜಾಳು ಏನಾಗ್ಯಾವ್ರಿ ಈಗ ಒಂದು ಗೇನ್ ಬಂದಾವ್ರಿ ಈಗ ಆಲ್ರೆಡಿ ನೋಡ್ಲತ್ತೀರಿ ಅದ್ರೊಳಗೆ ಕುಂಟಿ ಅದೆಲ್ಲ ಸೈಕಲ್ ಕುಂಟಿ ಅದು ಹೊಡೆದ ಸ್ವಚ್ಛಿಟ್ಟಾರು ಈ ಉದ್ದಿಂದೊಳಗಿಂದ ಅಷ್ಟೇ ದನಗಳಿಗೆ ಹಾಕ್ಲಕ್ಕ ಏನು ಮಾಡ್ಯಾರಿ ಬಿಟ್ಟಾರ ಅದನ್ನ ಮೇವು ಕಿತ್ತಿ ದನಗಳಿಗೆ ಮೇವು ಬೇಕಲ್ರಿ ಇನ್ನೊಂದು ಸ್ವಲ್ಪ ಕಿತ್ತಿ ಟೈಮ್ ಸಿಕ್ಕಾಗ ಏನು ಮಾಡ್ತಾರೆ ಉದ್ದಿದೊಳಗೆ ಎಲ್ಲ ಕಸ ಕಿತ್ತಿ ದನಗಳು ಹಾಕ್ತಾರೆ ಇನ್ನು ಕರಿತೀವಿ ನೋಡ್ರಿ ಇದನ್ನು ಗಣಪತಿಗೆ ಏರಿಸ್ತೀರಿ ನೀವು ಗೊತ್ತಿರ್ತೈತಿ ಎಲ್ಲರಿಗೆ ಇದನ್ನು ನೋಡ್ರಿ ಕರಿಕೆ ಪತ್ತರಿ ಅಂತ ಹೇಳಿ ಕಂಪಲ್ಸರಿ ಗಣಪತಿ ಕರಿಕೆ ಬೇಕು ಆಲ್ರೆಡಿ ನಾ ಗಣೇಶ ಕೊಡೋದು ಎಲ್ಲಿತ್ತೇನೋ ಕರಿಕೆ ನೋಡ್ರಿ ಎಷ್ಟು ಚಂದ ಸಿಗ್ತೈತಿ ಇದನ್ನು ಕರಿಕೆ ಗಣಪತಿಗೆ ಏರಿಸ್ತಾರೋ ಆಮೇಲೆ ದನಗಳು ಆಮೇಲೆ ಆಡುಗಳು ಕೂದಲು ಹಾಕಿದ್ರೆ ಭಾಳ ಇಷ್ಟಪಡ್ತಿರ್ತಾವೆ ಇದನ್ನು ಕರಿಕೆನ ಚಂದ ಸೈಡ್ಗೆ ಎಲ್ಲ ಬಾಂದಿಗೆ ಬೆಳೆದೈತ್ರಿ ಇದನ್ನು ಕೂಡ ಏನು ಮಾಡ್ತಾರೆ ನಮ್ಮ ಅಕ್ಕವ್ರು ದೊಡ್ಡದಾಗನ ಕೋದ ದನಗಳಿಗೆ ಅದು ಹಾಕ್ತಾರೆ ಆಮೇಲೆ ಗಣಪತಿ ಒಳಗೆ ಗಣೇಶನ ಕೂಡಿಸ್ದಾಗ ಇದನ್ನು ಏನು ಮಾಡ್ತಾರೆ ಸೂಡು ಕಟ್ಟಿ ಗಣಪತಿಗೆ ಕರಿಕೆ ಏರಿಸ್ತಾರೋ ನೋಡ್ರಿ ನಾ ವಿಡಿಯೋ ಇಷ್ಟಕ್ಕೆ ಮುಗ್ಸೋಕ್ಯದನು ಇವತ್ತು ನಿಮ್ಗೆ ಈ ಉದ್ದಿಂದ ಏನು ತೋರಿಸಿನಲ್ರಿ ಉದ್ದಿನ ಗಿಡದ ಬೆಳೆದ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿಯೊಬ್ಬರೆಲ್ಲ ನೀವು ಉದ್ದು ಹಾಕಿರೋ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋದ ಭೇಟಿ ಹಾಕೋಣ ಫ್ರೆಂಡ್ಸ್ ಬಾಯ್